ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ದೇವಿ ಮಹಾತ್ಮೆ 1ನೇ ಅಧ್ಯಾಯ 7ನೇ ಪದ್ಯ. ಮರ ಮರಕ್ಕೆ ಎರುಗುತಿಹ ಮರ್ಕಟ ಕಿರಿವ ಹಲ್ಗಳ ಸಿಂಗಳೀಕದ ಭರದ ಕುಪ್ಪಗಳಿಕೆಗಳ ಮುಸುವದ ಕೋಕಿಲೆಯ ಸ್ವರದ ಹರಿಹರಿದು ಕೊಡುತಿಹ ಖಗ ಶುಕ ಖಗ ದಿರವುಗಳ ನವಿಲಾಟಗಳ ಪರಿಯ ಶೃಂಗಾರಗಳೆಂದೆಸಿತಿತ್ತು ರಜತಾದ್ರಿ. ಈ ರಜತಾದ್ರಿ ಹೇಗಿತ್ತು ಅನ್ನೋದು. ಒಂದು ಮರ ಇದೆ, ಮರಕ್ಕೆ ಆ ಕಡೆ ಈ ಕಡೆ ಎರಗತಕ್ಕಂಥ ಒಂದು ಮಾರುಕಟ್ಟೆ ಇದೆ, ಸಿಂಗಳೀಕ ಇದೆ, ಮುಷ್ಯ ಇದ್ದಾವೆ, ಮಂಗ ಇದ್ದಾವೆ, ಈ ಥರ ಎಲ್ಲ ಇದ್ದಾವೆ, ಕೋಗಿಲೆಗಳಿದ್ದಾವೆ, ಅನಂತ ಸ್ವರ ಇರ್ತಕ್ಕಂಥವು ಕೂಡ ಇಲ್ಲಿದ್ದಾವೆ. ಹೀಗೆ ಅನೇಕವಾಗಿರ್ತಕ್ಕಂಥ ಎಲ್ಲ ಇರ್ತಕ್ಕಂಥ ಪಕ್ಷಿಗಳು ಮುಂತಾದವುಗಳು ಇಲ್ಲಿದ್ದಾವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ರಹಸ್ಯ ಏನು ಅಂದರೆ, ಇಲ್ಲಿ ಮಂಗ ಅಂದರೆ ಎಲ್ಲರಿಗೂ ಗೊತ್ತು, ಮನಸ್ಸಿಗೆ ಹೇಳ್ತಕ್ಕಂಥದ್ದು ಮಂಗನಂಥ ಮನಸ್ಸು ಅಂಥೇಳಿ. ಅದು ಹೇಗಿರ್ತದೆ ಅಂದರೆ, ಮಂಗ ಒಂದತ್ರ ಸುಮ್ಮನೆ ಇರೋದಿಲ್ಲ. ಇಲ್ಲಿದ್ದು ನೆಕ್ಸ್ಟ್ ಇನ್ನೊಂದು ಕೊಂಬೆಗೆ ಹಾರ್ತದೆ, ಇನ್ನೊಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಅದಕ್ಕೆ ಅದೊಂದೇ ವೃತ್ತಿ. ಅದು ಈ ಕಡೆಯಿಂದ ಆ ಕಡೆ ಹಾರಬೇಕು, ಈ ಕಡೆ ಜೋತಾಡಬೇಕು, ಅದನ್ನು ನೋಡಬೇಕು, ಇದನ್ನು ನೋಡಬೇಕು. ಈ ಮಂಗದ ಒಂದು ಕೆಲಸನೇ ಅಷ್ಟು. ಮನಸ್ಸು ಕೂಡ ಅಷ್ಟೇ, ಒಂದತ್ರ ಸಾಮಾನ್ಯವಾಗಿ ನಿಲ್ಲೋದಿಲ್ಲ. ಅದನ್ನೇ ಇಲ್ಲಿ ತೋರಿಸ್ತಾ, ಅದನ್ನು ಮೀರಿ ನಾವು ಮುಂದಕ್ಕೆ ಹೋಗಬೇಕಾಗತ್ತೆ ಅಂತ. ಪ್ರತಿಯೊಂದು ಆವರಣವನ್ನು ಗೆಲ್ಲಬೇಕು ಅನ್ನೋದು ಇದರ ರಹಸ್ಯಗಳೆಲ್ಲ ಕೂಡ. ಹೀಗೆ ಸಿಂಗಳೀಕ ಇರ್ತಕ್ಕಂಥ ಕರಿಮಂಗ, ಗಿಳಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಅಂದರೆ ಆ ಗಿಳಿ ಅನ್ನೋದು ಏನು ಸೂಚಿಸ್ತದೆ? ಜ್ಞಾನವನ್ನು ಸೂಚಿಸ್ತದೆ. ಜ್ಞಾನ ಇರ್ತಕ್ಕಂಥದ್ದು ಶುಕ ಮಹಾಮುನಿ, ಮಹಾಜ್ಞಾನ ಅಂತ. ಆ ಜ್ಞಾನ ಎಲ್ಲವೂ ಕೂಡ ಈ ಒಂದೊಂದನ್ನು ಸೂಚಿಸ್ತಾ ಇದೆ. ಎಲ್ಲವೂ ಇದ್ದಾವೆ, ಆ ಮರ್ಕಟನೂ ಇದೆ, ಜೊತೆಗೆ ಜ್ಞಾನನೂ ಕೂಡ ನಮ್ಮೊಳಗೆ ಇದ್ದಾವೆ. ಎಲ್ಲವೂ ಬೇರೆ ಬೇರೆ ಕಡೆಗಿಲ್ಲ. ಈ ಸಂಪೂರ್ಣ ಅಜ್ಞಾನಿ, ಸಂಪೂರ್ಣ ಕೆಟ್ಟವನು ಈ ಪ್ರಪಂಚದಲ್ಲಿಲ್ಲ, ಸಂಪೂರ್ಣ ಒಳ್ಳೆಯವನು ಕೂಡ ಈ ಪ್ರಪಂಚದಲ್ಲಿಲ್ಲ. ಎಂಥ ಕೆಟ್ಟವನಾಗಿದ್ದರೂ ಅವನಲ್ಲಿ ಒಳ್ಳೆಯ ಗುಣ ಖಂಡಿತವಾಗಿರ್ತದೆ. ಎಂಥ ಒಳ್ಳೆಯನಾಗಿದ್ದರೂ ಕೆಟ್ಟ ಗುಣವು ಕೆಲವೊಂದು ಇದ್ದೇ ಇರ್ತದೆ. ಆ ಸಮ ಆದ್ರೇ ಈ ಭೂಮಿಗೆ ಬರೋದು. ಈ ಭೂಮಿಗೆ ಬರಬೇಕಂದ್ರೆ ಪುಣ್ಯ ಇರಬೇಕು, ಪಾಪ ಎರಡೂ ಅನುಭವಿಸಾಗಿದ್ದರೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅವನು ಆರಿಸ್ಕೊಳ್ಳೋ ದಾರಿ ವಿಭಿನ್ನ ಆಗತ್ತೆ ಅಷ್ಟೇ. ಅವರು ಆರಿಸ್ಕೊಳ್ತಕ್ಕಂಥ ದಾರಿ ವಿಭಿನ್ನ ಆಗತ್ತೆ, ಅವರ ಸಂಸ್ಕಾರಗಳ ಮೇಲೆ ಅಂತ ಅರ್ಥ. ಹಾಗಾಗಿ ಇವೆಲ್ಲವೂ ಇಲ್ಲಿ ಇದ್ದಾವೆ ಅಂತ ಇಲ್ಲಿ ಹೇಳ್ತಕ್ಕಂಥ ಒಂದೊಂದು ಆವರಣವನ್ನು ನಾವು ಗೆಲ್ಲಬೇಕಾದ, ಮನಸ್ಸನ್ನು ಗೆಲ್ಲಬೇಕಾಗತ್ತೆ. ಮನಸ್ಸನ್ನು ಗೆಲ್ಲುವಿಗೆ ಕೊನೆಗೆ ಖಗ ಶುಕ ಅಂತ ಕೊನೆಗೆ ಹೇಳ್ತಾ ಇದ್ದಾರೆ, ನವಿಲುಗಳಿಗೆ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಸ್ಥಿತಿಯನ್ನು ದಾಟಿ ನಾವು ಆ ಪ್ರಶಾಂತ ಸ್ಥಿತಿಗೆ ಬಂದು ಜ್ಞಾನ ಸ್ಥಿತಿಗೆ ಬರಬೇಕನ್ನೋದೇ ಅಲ್ಲಿರ್ತಕ್ಕಂಥ ಸೂಚನಾಪ್ರಾಯವಾಗಿ ಇಲ್ಲಿ ಹೇಳ್ತಾರೆ. ಹೀಗೆ ಒಂದೊಂದು ಆವರಣವನ್ನು ನಾವು ಹೇಗೆ ಗೆಲ್ಲಬೇಕು ಅನ್ನೋದೆಲ್ಲವನ್ನು ಕೂಡ ಒಂದೊಂದು ಪದ್ಯದಲ್ಲಿ ಒಂದೊಂದು ಆವರಣವನ್ನು ನಾವು ಗೆಲ್ಲುವಂಥ ಒಂದು ರೀತಿಯಲ್ಲಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.